ವೈಟ್ ಟಾಪಿಂಗ್ ಕಾಮಗಾರಿ ಪೈಪ್ಲೈನ್ ಕಾಮಗಾರಿಯಿಂದ ಬೆಂಗಳೂರು ವಾಹನ ಸವಾರರು ಈಗಾಗಲೇ ರೋಸಿ ಹೋಗಿದ್ದಾರೆ. ಅದರಲ್ಲೂ ಜೆಸಿ ರೋಡ್ನ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ. ಇಲ್ಲಿ ನಿರಂತರವಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ಭಾರಿ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ವಾಹನ ಸವಾರರದ್ದು. ಈ ರೀತಿ ಕಾಮಗಾರಿ ನಡೀತಾ ಇರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿನ ಈ ರಸ್ತೆಗೆ ಯಾಕಾದರೂ ಬರ್ತೀವೋ ಅಂತ ವಾಹನ ಸವಾರರು ದಿನನಿತ್ಯ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಆದರೆ ಅನಿವಾರ್ಯವಾಗಿ ಈ ರಸ್ತೆಯನ್ನು ಬಳಸಲೇಬೇಕಾದಂತಹ ಸ್ಥಿತಿ ಇದೆ. ನಾನೀಗ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿದ್ದೀನಿ. ಜೆಸಿ ರಸ್ತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಮಾಡ್ತಿರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಹೋಗೋದಕ್ಕೆ ಇದೇ ಪ್ರಮುಖವಾದಂತಹ ರಸ್ತೆ. ಆದರೆ ಈ ರಸ್ತೆಯಲ್ಲಿ ಕಾಮಗಾರಿಯಿಂದ ವಾಹನ ಟ್ರಾಫಿಕ್ ಕಿರಿಕಿರಿ ಅಲ್ಲಲ್ಲಿ ಜಾಸ್ತಿ ಉಂಟಾಗ್ತಾ ಇದೆ. ಅಂದರೆ ಇಡೀ ರಸ್ತೆಯಲ್ಲಿ ತಾಸುಗಟ್ಟಲೆ ನಿಲ್ಲಬೇಕಾದಂತಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಇವತ್ತು ಸಿಲುಕಿರುವಂಥದ್ದು. ಕೇವಲ ಮಿನರ್ವಾ ಸರ್ಕಲ್ ಇಂದ ಟೌನ್ ಹಾಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರಾಸರಿ 1-1.5 ಗಂಟೆ ಬೇಕಾದಂತಹ ಪರಿಸ್ಥಿತಿ. ನೀವು ನೋಡ್ಬೋದು ಹೇಗಿದೆ ವಿಜುವಲ್ಸ್ನಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿರುವಂತಹ ಸೈಡ್ ಎಫೆಕ್ಟ್ ಅಂತ ಹೇಳಿ. ಅಂದರೆ ಎಲ್ಲೋ ಒಂದು ಕಡೆ ಕಾಮಗಾರಿಯನ್ನು ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತಲೂ ಕೂಡ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಏನಿಲ್ಲ ಅಂತ ಹೇಳಿದ್ರು 1.5 ಕಿಲೋಮೀಟರ್ ಅಷ್ಟೇ ದೂರ. ಆದರೆ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಸರಾಸರಿ 1 ಗಂಟೆಗಳ ಕಾಲ ಬೇಕಾಗುತ್ತೆ. ಇನ್ನು ಬಿಸ್ನೆಸ್ಗಳು ಕೂಡ ಈ ಭಾಗದಲ್ಲಿ ಡಲ್ ಆಗಿರುವಂಥದ್ದು. ಅಂದರೆ ಏಕಾಏಕಿ ಈ ಕಾಮಗಾರಿ ಕೈಗೆತ್ಕೊಂಡಂತಹ ಬೆನ್ನಲ್ಲೇ ಬಿಸ್ನೆಸ್ಗಳು ಕೂಡ ಹೊಡೆತ ಬಿದ್ದಿದೆ. ಹೀಗಾಗಿ ವಾಹನ ಸವಾರರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ವೈಟ್ ಟಾಪಿಂಗ್ ಕಾಮಗಾರಿ ಪೈಪ್ಲೈನ್ ಕಾಮಗಾರಿಯಿಂದ ಬೆಂಗಳೂರು ವಾಹನ ಸವಾರರು ಈಗಾಗಲೇ ರೋಸಿ ಹೋಗಿದ್ದಾರೆ. ಅದರಲ್ಲೂ ಜೆಸಿ ರೋಡ್ನ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ. ಇಲ್ಲಿ ನಿರಂತರವಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ಭಾರಿ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ವಾಹನ ಸವಾರರದ್ದು. ಈ ರೀತಿ ಕಾಮಗಾರಿ ನಡೀತಾ ಇರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿನ ಈ ರಸ್ತೆಗೆ ಯಾಕಾದರೂ ಬರ್ತೀವೋ ಅಂತ ವಾಹನ ಸವಾರರು ದಿನನಿತ್ಯ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಆದರೆ ಅನಿವಾರ್ಯವಾಗಿ ಈ ರಸ್ತೆಯನ್ನು ಬಳಸಲೇಬೇಕಾದಂತಹ ಸ್ಥಿತಿ ಇದೆ. ನಾನೀಗ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿದ್ದೀನಿ. ಜೆಸಿ ರಸ್ತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಮಾಡ್ತಿರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಹೋಗೋದಕ್ಕೆ ಇದೇ ಪ್ರಮುಖವಾದಂತಹ ರಸ್ತೆ. ಆದರೆ ಈ ರಸ್ತೆಯಲ್ಲಿ ಕಾಮಗಾರಿಯಿಂದ ವಾಹನ ಟ್ರಾಫಿಕ್ ಕಿರಿಕಿರಿ ಅಲ್ಲಲ್ಲಿ ಜಾಸ್ತಿ ಉಂಟಾಗ್ತಾ ಇದೆ. ಅಂದರೆ ಇಡೀ ರಸ್ತೆಯಲ್ಲಿ ತಾಸುಗಟ್ಟಲೆ ನಿಲ್ಲಬೇಕಾದಂತಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಇವತ್ತು ಸಿಲುಕಿರುವಂಥದ್ದು. ಕೇವಲ ಮಿನರ್ವಾ ಸರ್ಕಲ್ ಇಂದ ಟೌನ್ ಹಾಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರಾಸರಿ 1-1.5 ಗಂಟೆ ಬೇಕಾದಂತಹ ಪರಿಸ್ಥಿತಿ. ನೀವು ನೋಡ್ಬೋದು ಹೇಗಿದೆ ವಿಜುವಲ್ಸ್ನಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿರುವಂತಹ ಸೈಡ್ ಎಫೆಕ್ಟ್ ಅಂತ ಹೇಳಿ. ಅಂದರೆ ಎಲ್ಲೋ ಒಂದು ಕಡೆ ಕಾಮಗಾರಿಯನ್ನು ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತಲೂ ಕೂಡ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಏನಿಲ್ಲ ಅಂತ ಹೇಳಿದ್ರು 1.5 ಕಿಲೋಮೀಟರ್ ಅಷ್ಟೇ ದೂರ. ಆದರೆ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಸರಾಸರಿ 1 ಗಂಟೆಗಳ ಕಾಲ ಬೇಕಾಗುತ್ತೆ. ಇನ್ನು ಬಿಸ್ನೆಸ್ಗಳು ಕೂಡ ಈ ಭಾಗದಲ್ಲಿ ಡಲ್ ಆಗಿರುವಂಥದ್ದು. ಅಂದರೆ ಏಕಾಏಕಿ ಈ ಕಾಮಗಾರಿ ಕೈಗೆತ್ಕೊಂಡಂತಹ ಬೆನ್ನಲ್ಲೇ ಬಿಸ್ನೆಸ್ಗಳು ಕೂಡ ಹೊಡೆತ ಬಿದ್ದಿದೆ. ಹೀಗಾಗಿ ವಾಹನ ಸವಾರರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ವೈಟ್ ಟಾಪಿಂಗ್ ಕಾಮಗಾರಿ ಪೈಪ್ಲೈನ್ ಕಾಮಗಾರಿಯಿಂದ ಬೆಂಗಳೂರು ವಾಹನ ಸವಾರರು ಈಗಾಗಲೇ ರೋಸಿ ಹೋಗಿದ್ದಾರೆ. ಅದರಲ್ಲೂ ಜೆಸಿ ರೋಡ್ನ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ. ಇಲ್ಲಿ ನಿರಂತರವಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ಭಾರಿ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ವಾಹನ ಸವಾರರದ್ದು. ಈ ರೀತಿ ಕಾಮಗಾರಿ ನಡೀತಾ ಇರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿನ ಈ ರಸ್ತೆಗೆ ಯಾಕಾದರೂ ಬರ್ತೀವೋ ಅಂತ ವಾಹನ ಸವಾರರು ದಿನನಿತ್ಯ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಆದರೆ ಅನಿವಾರ್ಯವಾಗಿ ಈ ರಸ್ತೆಯನ್ನು ಬಳಸಲೇಬೇಕಾದಂತಹ ಸ್ಥಿತಿ ಇದೆ. ನಾನೀಗ ಬೆಂಗಳೂರಿನ
ಜೆ.ಸಿ. ರಸ್ತೆಯಲ್ಲಿದ್ದೀನಿ. ಜೆ.ಸಿ. ರಸ್ತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಮಾಡ್ತಿರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಹೋಗೋದಕ್ಕೆ ಇದೇ ಪ್ರಮುಖವಾದಂತಹ ರಸ್ತೆ. ಆದರೆ ಈ ರಸ್ತೆಯಲ್ಲಿ ಕಾಮಗಾರಿಯಿಂದ ವಾಹನ ಟ್ರಾಫಿಕ್ ಕಿರಿಕಿರಿ ಅಲ್ಲಲ್ಲಿ ಜಾಸ್ತಿ ಉಂಟಾಗ್ತಾ ಇದೆ. ಅಂದರೆ ಇಡೀ ರಸ್ತೆಯಲ್ಲಿ ತಾಸುಗಟ್ಟಲೆ ನಿಲ್ಲಬೇಕಾದಂತಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಇವತ್ತು ಸಿಲುಕಿರುವಂಥದ್ದು. ಕೇವಲ ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರಾಸರಿ 1-1.5 ಗಂಟೆ ಬೇಕಾದಂತಹ ಪರಿಸ್ಥಿತಿ. ನೀವು ನೋಡ್ಬೋದು ಹೇಗಿದೆ ವಿಜುವಲ್ಸ್ನಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿರುವಂತಹ ಸೈಡ್ ಎಫೆಕ್ಟ್ ಅಂತ ಹೇಳಿ. ಅಂದರೆ ಎಲ್ಲೋ ಒಂದು ಕಡೆ ಕಾಮಗಾರಿಯನ್ನು ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತಲೂ ಕೂಡ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಏನಿಲ್ಲ ಅಂತ ಹೇಳಿದ್ರು 1.5 ಕಿಲೋಮೀಟರ್ ಅಷ್ಟೇ ದೂರ. ಆದರೆ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಸರಾಸರಿ 1 ಗಂಟೆಗಳ ಕಾಲ ಬೇಕಾಗುತ್ತೆ. ಇನ್ನು ಬಿಸ್ನೆಸ್ಗಳು ಕೂಡ ಈ ಭಾಗದಲ್ಲಿ ಡಲ್ ಆಗಿರುವಂಥದ್ದು. ಅಂದರೆ ಏಕಾಏಕಿ ಈ ಕಾಮಗಾರಿ ಕೈಗೆತ್ಕೊಂಡಂತಹ ಬೆನ್ನಲ್ಲೇ ಬಿಸ್ನೆಸ್ಗಳು ಕೂಡ ಹೊಡೆತ ಬಿದ್ದಿದೆ. ಹೀಗಾಗಿ ವಾಹನ ಸವಾರರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ವೈಟ್ ಟಾಪಿಂಗ್ ಕಾಮಗಾರಿ ಪೈಪ್ಲೈನ್ ಕಾಮಗಾರಿಯಿಂದ ಬೆಂಗಳೂರು ವಾಹನ ಸವಾರರು ಈಗಾಗಲೇ ರೋಸಿ ಹೋಗಿದ್ದಾರೆ. ಅದರಲ್ಲೂ ಜೆ.ಸಿ. ರೋಡ್ನ ಪರಿಸ್ಥಿತಿ ಅಂತೂ ದೇವರಿಗೆ ಪ್ರೀತಿ. ಇಲ್ಲಿ ನಿರಂತರವಾಗಿ ಕಾಮಗಾರಿ ನಡೀತಾ ಇರೋದ್ರಿಂದ ಭಾರಿ ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ವಾಹನ ಸವಾರರದ್ದು. ಈ ರೀತಿ ಕಾಮಗಾರಿ ನಡೀತಾ ಇರೋದ್ರಿಂದ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿನ ಈ ರಸ್ತೆಗೆ ಯಾಕಾದರೂ ಬರ್ತೀವೋ ಅಂತ ವಾಹನ ಸವಾರರು ದಿನನಿತ್ಯ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಆದರೆ ಅನಿವಾರ್ಯವಾಗಿ ಈ ರಸ್ತೆಯನ್ನು ಬಳಸಲೇಬೇಕಾದಂತಹ ಸ್ಥಿತಿ ಇದೆ. ನಾನೀಗ ಬೆಂಗಳೂರಿನ ಜೆ.ಸಿ. ರಸ್ತೆಯಲ್ಲಿದ್ದೀನಿ. ಜೆ.ಸಿ. ರಸ್ತೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಮಾಡ್ತಿರುವಂತಹ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಕಳೆದ 6 ತಿಂಗಳಿಂದನೂ ಕೂಡ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಹೋಗೋದಕ್ಕೆ ಇದೇ ಪ್ರಮುಖವಾದಂತಹ ರಸ್ತೆ. ಆದರೆ ಈ ರಸ್ತೆಯಲ್ಲಿ ಕಾಮಗಾರಿಯಿಂದ ವಾಹನ ಟ್ರಾಫಿಕ್ ಕಿರಿಕಿರಿ ಅಲ್ಲಲ್ಲಿ ಜಾಸ್ತಿ ಉಂಟಾಗ್ತಾ ಇದೆ. ಅಂದರೆ ಇಡೀ ರಸ್ತೆಯಲ್ಲಿ ತಾಸುಗಟ್ಟಲೆ ನಿಲ್ಲಬೇಕಾದಂತಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಇವತ್ತು ಸಿಲುಕಿರುವಂಥದ್ದು. ಕೇವಲ ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರಾಸರಿ 1-1.5 ಗಂಟೆ ಬೇಕಾದಂತಹ ಪರಿಸ್ಥಿತಿ. ನೀವು ನೋಡ್ಬೋದು ಹೇಗಿದೆ ವಿಜುವಲ್ಸ್ನಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿರುವಂತಹ ಸೈಡ್ ಎಫೆಕ್ಟ್ ಅಂತ ಹೇಳಿ. ಅಂದರೆ ಎಲ್ಲೋ ಒಂದು ಕಡೆ ಕಾಮಗಾರಿಯನ್ನು ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತಲೂ ಕೂಡ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಿನರ್ವಾ ಸರ್ಕಲಿಂದ ಟೌನ್ ಹಾಲಿಗೆ ಏನಿಲ್ಲ ಅಂತ ಹೇಳಿದ್ರು 1.5 ಕಿಲೋಮೀಟರ್ ಅಷ್ಟೇ ದೂರ. ಆದರೆ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಸರಾಸರಿ 1 ಗಂಟೆಗಳ ಕಾಲ ಬೇಕಾಗುತ್ತೆ. ಇನ್ನು ಬಿಸ್ನೆಸ್ಗಳು ಕೂಡ ಈ ಭಾಗದಲ್ಲಿ ಡಲ್ ಆಗಿರುವಂಥದ್ದು. ಅಂದರೆ ಏಕಾಏಕಿ ಈ ಕಾಮಗಾರಿ ಕೈಗೆತ್ಕೊಂಡಂತಹ ಬೆನ್ನಲ್ಲೇ ಬಿಸ್ನೆಸ್ಗಳು ಕೂಡ ಹೊಡೆತ ಬಿದ್ದಿದೆ. ಹೀಗಾಗಿ ವಾಹನ ಸವಾರರು ಮತ್ತೊಂದು ಕಡೆ ಅಂಗಡಿ ಮಾಲೀಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.